ಹಲೋ ಫ್ರೆಂಡ್ಸ್, ವಿ ಆರ್ ಹವ್ಯಕ ಕಿಚನ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ನನ್ನ ರೆಸಿಪಿ ಕೊಬ್ಬರಿ ಮಿಠಾಯಿ. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಕೊಕೊನಟ್ ಬರ್ಫಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಕೊಕೊನಟ್ ಬರ್ಫಿಗೆ ನಾನು 2 ಕಾಯನ್ನು ತೊಗೊಂಡಿದ್ದೀನಿ. ಈ ಸೈಜಿನ 2 ಕಾಯಿ. ನಿಮಗೆ 1 ಕಾಯಿ ಬೇಕಾದರೆ 1 ಕಾಯಿ ತೊಗೊಳ್ಳಿ. ಈಗ ನಾವು ಕಾಯಿಯನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಕಟ್ ಮಾಡ್ಕೊಂಡು ಆದಮೇಲೆ ಅದ್ರ ಮೇಲ್ಗಡೆ ಕಸ ಎಲ್ಲ ಇರುತ್ತೆ. ಆ ಕಸಗಳನ್ನು ಕೂಡ ತೆಗೆದು ಹಾಕ್ಕೋಬೇಕಾಗತ್ತೆ. ಯಾಕೆಂದರೆ ಅದು ಕೊಬ್ಬರಿ ಮಿಠಾಯಿ ರೆಡಿ ಆದಮೇಲೆ ಕಸ ಗಂಟ್ಲಲ್ಲಿ ಸಿಕ್ಕಾಕ್ಕೊಂಬಿಡುತ್ತೆ, ಅದು ಕರಗಲ್ಲ. ಅದಕ್ಕೋಸ್ಕರ ನೋಡಿ, ಇವಾಗ ನಾನು ಕ್ಲೀನ್ ಮಾಡಿಕೊಂಡೆ. ಹಾಗೆ ತುರ್ಕೋತಾ ಇದ್ದೀನಿ. ಮತ್ತು ತುಂಬ ಡೀಪಾಗಿ ತುರಿಯೋಕ್ಕೆ ಹೋಗ್ಬಿಡಿ. ಬ್ಲ್ಯಾಕ್ ಆಗಿರುತ್ತಲ್ಲ ಕೆಳಗಡೆ, ಅದನ್ನು ಸಾಂಬಾರಿಗೂ ಚಟ್ನಿಗೂ ಇನ್ಯಾವುದಕ್ಕೂ ಯೂಸ್ ಮಾಡ್ಕೋಬೋದು, ವೇಸ್ಟ್ ಮಾಡಬೇಡಿ. ನೋಡಿ, ನಾನು ಬಿಳಿ ಬಣ್ಣದ ಮಾತ್ರ ತೊಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಬಿಳಿ ಬಣ್ಣದ ಮಾತ್ರ ತೊಗೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಕಲರು ನೋಡೋದಕ್ಕೂ ಚೆನ್ನಾಗಿರುತ್ತೆ. ಇವಾಗ ನಾವು ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗುತ್ತೆ. ಮಿಕ್ಸಿ ಮಾಡುವಾಗ ನೀರನ್ನು ಸೇರಿಸ್ಕೋಬೇಡಿ, ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ಒಂದು ಸಾರಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ರುಚಿಗೆ ನಾನು ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಮತ್ತು ಲವಂಗ ಎರಡೂ ತೊಗೋತೀನಿ, ಬಟ್ ಲವಂಗ ಆಮೇಲೆ ಹಾಕ್ತೀನಿ. ನೋಡಿ, ಇವಾಗ ನಾನು ಗ್ರೈಂಡ್ ಮಾಡ್ತಾಯಿದ್ದೀನಿ. ಇವಾಗ ಗ್ರೈಂಡ್ ಆಗಿದೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಗ್ರೈಂಡ್ ಮಾಡೋದು ಏನಕ್ಕೆ ಅಂದರೆ ದಪ್ಪ ಹೋಳೆಲ್ಲಾದರೂ ಬಂದುಬಿಟ್ರೆ ಅಂತ. ಇವಾಗ 1 ಕಪ್ಪು ಸಕ್ಕರೆಗೆ 1 ಕಪ್ಪು ತೆಂಗಿನಕಾಯಿ ತುರಿಯನ್ನು ತೊಗೋತಾ ಇದ್ದೀನಿ. ಹಾಗೆ ಒಂದು ಪಾತ್ರೆಗೆ ಸಕ್ಕರೆಯನ್ನು ಹಾಕ್ಕೋಬೇಕಾಗುತ್ತೆ. ಹಾಗೆ ಸ್ಟೌವನ್ನು ಹಚ್ಕೊಂಡು ಸಕ್ಕರೆ ಕರಗೋದಕ್ಕೋಸ್ಕರ ನೀರನ್ನು ಸೇರಿಸ್ಬೇಕು. 1 ಗ್ಲಾಸ್ ನೀರನ್ನು ಸೇರಿಸಿದ್ರೆ ಸಾಕಾಗುತ್ತೆ. ನೋಡಿ, ಸಕ್ಕರೆ ಮತ್ತು ನೀರು ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕಾಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಹಾಗೆ ಸಕ್ಕರೆ ಮತ್ತು ನೀರು ಎರಡನ್ನು ಮಿಕ್ಸ್ ಆದಮೇಲೆ ಅದಕ್ಕೆ ಒಂದು ಚಿಟಿಕೆ ಲವಂಗ ಹಾಕ್ಕೋಬೇಕಾಗುತ್ತೆ ಪರಿಮಳಕ್ಕೆ. ಹಾಗೆ ಲವಂಗ ಎಲ್ಲ ಮಿಕ್ಸ್ ಆದಮೇಲೆ ಅದಕ್ಕೆ ಒಂದು 3 or 4 ಸ್ಪೂನ್ ಆಗುವಷ್ಟು ಹಾಲನ್ನು ಹಾಕ್ಕೋಬೇಕು. ಹಾಲನ್ನು ಏನಕ್ಕೆ ಹಾಕ್ಕೋಬೇಕು ಅಂದರೆ ಅದು ಸಕ್ಕರೆಯಲ್ಲಿ ಕೊಳೆ ಅಂಶ ಇರುತ್ತೆ. ನೋಡಿ, ಇವಾಗ ನಾನು ಹಾಲು ಹಾಕ್ತಾಯಿದ್ದೀನಿ. ಆ ಸಕ್ಕರೆ ಕೊಳೆ ಅಂಶ ಎಲ್ಲ ನೀಟಾಗಿ ಹೋಗುತ್ತೆ. ನೋಡಿ, ಇವಾಗ ನಾನು ನಿಮಗೆ ಆ ಕೊಳೆಯನ್ನು ತೋರಿಸ್ತಾ ಇದ್ದೀನಿ. ಅದನ್ನೆಲ್ಲ ತೆಗೆದು ಬಿಸಾಕ್ಬಿಡ್ಬೇಕಾಗತ್ತೆ ನೀವು. ಅದು ಮೇಲ್ಗಡೆ ಹಾಲು ಹಾಕಿದ ತಕ್ಷಣವೇ ಬರುತ್ತೆ, ಅದು ಚೆನ್ನಾಗಿ ತೆಗೆಯೋದಕ್ಕೆ ಈಸಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ. ನೋಡಿ, ಇವಾಗ ನಾನು ಅದನ್ನು ತೆಗೆದು ಬಿಸಾಕ್ತೀನಿ. ಈಗ ಎಲ್ಲ ಕ್ಲಿಯರ್ ಆಗಿದೆ, ನೀಟಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಹಾಗೆ ಅದಕ್ಕೆ ನಾವು ತುರ್ಕೊಂಡಿದ್ದೀವಲ್ಲ, ಅದನ್ನು ಸಕ್ಕರೆ ಜೊತೆ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ, ಎಲ್ಲ ನೀಟಾಗಿ ಸಕ್ಕರೆ ಮತ್ತು ಕೊಕೊನಟ್ಟು ತುರಿ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಅದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ನೋಡಿ, ಇವಾಗ ಮಿಕ್ಸ್ ಆಗ್ತಾ ಇದೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಮಗೆ ಗೊತ್ತಾಗುತ್ತೆ, ಅದು ಪಾತ್ರೆ ಬಿಡ್ತಾ ಬರುತ್ತೆ. ಹಾಗೆ 1 ಸ್ಪೂನ್ or 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೋಬೇಕಾಗುತ್ತೆ. ತುಪ್ಪ ಏನಕ್ಕೆ ಅಂದರೆ ಟೇಸ್ಟಿಯಾಗಿರುತ್ತೆ. ಮತ್ತು ಯಾವುದೇ ಇಂಗ್ರೀಡಿಯೆಂಟ್ಸ್ ಮಾಡಬೇಕಾದ್ರೆ ನಾವು ತುಪ್ಪ ಹಾಕ್ಕೊಂಡ್ರೆ ಕೆಳಗಡೆ ತಳಕ್ಕೆ ಹಿಡಿಯಲ್ಲ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ವೈಟಾಗಿ ಕಾಣಿಸ್ತಾ ಇದೆ. ಇದು ಇವಾಗ ಕುದೀತಾ ಬಂದಿದೆ. ಇದನ್ನು ಮಾಡೋದಕ್ಕೆ ನಿಮಗೆ 20-25 ಮಿನಿಟ್ಸ್ ಅಂತೂ ಬೇಕಾಗುತ್ತೆ. ಬಟ್ ಮಕ್ಕಳೆಲ್ಲ ಇಷ್ಟಪಡ್ತಾರೆ. ಮನೆಯಲ್ಲಿ ಮಾಡಿಕೊಂಡ್ರೆ ಜಾಸ್ತಿ ತಿನ್ಬೋದು, ಹೊರಗಡೆ ಜಾಸ್ತಿ ಅಮೌಂಟ್ ಕೊಟ್ಟು ಕಡಿಮೆ ತೊಗೊಳ್ಬೇಕಾಗತ್ತೆ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಸಿಮ್ಮಲ್ಲಿ ಇಟ್ಕೋಬೇಕು ಈ ಟೈಮಲ್ಲಿ, ನೀವು ದೊಡ್ಡ ಉರಿ ಮಾಡ್ಕೋಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಹಾಗೆ ನೋಡಿ ಆಗ್ತಾ ಇದೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಏನಾದರೂ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದನ್ನು ನೀವು ಮಾಡಿ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಬೇಕು. ನೋಡಿ, ಇವಾಗ ಆಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ತಳ ಬಿಟ್ಕೋತಾ ಇದೆ. ಹಾಗೆ ಒಂದು ಸ್ಟೀಲ್ ಪ್ಲೇಟ್ ತೊಗೊಳ್ಳಿ ಅಥವಾ ಟ್ರೇ ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಗೆ ಅದನ್ನು ಎಲ್ಲ ಪಾತ್ರೆಗೆ ಹಾಕಿ ಚೆನ್ನಾಗಿ ಸೌಟಿಗೂ ಕೂಡ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಈ ಥರ ಎಲ್ಲನೂ ಪ್ಲೇಟಿಗೆ ಹಾಕ್ಕೊಬಿಡ್ಬೇಕಾಗತ್ತೆ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು 1 hour ಹಾಗೆ ಬಿಟ್ಬಿಡಬೇಕು. ಇದು ಆರಿದ ಮೇಲೆ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದು ಇವಾಗ ರೆಡಿ ಆಗಿದೆ. ಇದನ್ನು ನಾವು ಇವಾಗ ಕಟ್ ಮಾಡ್ಕೋಬೇಕಾಗತ್ತೆ.
ನಿಮಗೆ ಟ್ರಯಾಂಗಲ್ ಬೇಕೋ ಸ್ಕ್ವೇರ್ ಬೇಕೋ ಯಾವ್ದು ಬೇಕೋ ಅದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ. ನೋಡಿ ಇದೇ ರೀತಿ ನನ್ನ ಚಾನಲನ್ನು ನೋಡ್ತಾ ಇರಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು.